Make some noise for ನಮಸ್ಕಾರ, ನಾನು ನಿಮ್ಮ ರವಿ ಗುಳೇದ್. ವಂಚಸ್ಗಳಿಗೆ ಸ್ವಾಗತ ಸುಸ್ವಾಗತ. ಬೆಳಬೆಳಗ್ಗೆ ರವಿಯಲ್ಲಿ ರೆಡಿಯಾಗಿ ಹೊರಟ ಅಂದ್ಕೊಂಡ್ರೆ ಹೌದು, ಟೈಟಲ್ ಮತ್ತು ತಮಿಳು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನಿವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಸಾಗರ ತಾಲೂಕಿನಲ್ಲಿರುವಂತಹ ಶ್ರೀ ಕ್ಷೇತ್ರ ಶಿವಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಅದು ಬೈ ಟ್ರೈನಲ್ಲಿ. ಎಲ್ಲರಿಗೂ ಗೊತ್ತಿರುತ್ತೆ ಬಸ್ಸಲ್ಲಿ ಹೇಗೆ ಹೋಗೋದು ಏನು ಅಂತ. ಆಮೇಲೆ ಇನ್ನೊಂದು ಜಾಸ್ತಿ ಎಲ್ಲರಿಗೂ ಯಾವ್ದು ಟ್ರೈನ್ ಅಂದರೆ ತಾಳಗುಪ್ಪ ಎಕ್ಸ್ಪ್ರೆಸ್, ಅದು ರಾತ್ರಿ 11 ಗಂಟೆಗೆ. ಇವತ್ತು ನಾನು ರಾತ್ರಿ ಹೋಗ್ತಾಯಿಲ್ಲ, ಬೆಳಗಿನ ಜಾವ ಕರೆಕ್ಟಾಗಿ ಈಗ 7:15 9:15ಕ್ಕೆ ಯಶವಂತಪುರದಿಂದ ಶಿವಮೊಗ್ಗ ಟೌನ್ ಡೈರೆಕ್ಟ್ ತಾಳಗುಪ್ಪ ಇಲ್ಲ, ಶಿವಮೊಗ್ಗ ಟೌನ್ಗೆ ಟ್ರೈನ್ ಇದೆ, ಎಕ್ಸ್ಪ್ರೆಸ್ ಟ್ರೈನು. ಹತ್ಕೊಂಡು ಮತ್ತು ತಿರ್ಗಾ ಮಧ್ಯಾಹ್ನ ಹೇಗೆ ಹೋಗ್ತೀನಿ ಏನಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಹಾಗೆ ಇನ್ನೊಂದು ಮೇನ್ ಅಂದರೆ ಎಲ್ಲರೂ ಸಿಗಂದೂರಲ್ಲಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಲಾಂಚ್ ಮುಖಾಂತರ ಅಂದರೆ ಹಡಗು ಮುಖಾಂತರ ನಾವು ಹೋಗ್ತಾಯಿದ್ವಿ. ಎಲ್ಲರೂ ಸ್ಟಾಪ್ ಇದೆ ಇನ್ಮೇಲೆ ಇರಲ್ಲ ಅಂತ ಹೇಳ್ತಾಯಿದ್ರು. ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತೀನಿ, ಇರುತ್ತೋ ಇರಲ್ವೋ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಟ್ಕೊಂಡು ಹೋಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ನಾನು ಮಾಡುವಂಥ ವಿಡಿಯೋಗಳನ್ನ ಫುಲ್ ದಯವಿಟ್ಟು ಕೊನೆಯವ್ರಿಗೆ ನೋಡಿ, ಯಾವುದೇ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಾವು ಏನು ಹೇಳ್ತೀವಿ ಅನ್ನೋದು ನಿಮಗೆ ಅರ್ಥ ಆಗಲ್ಲ, ಅಂದರೆ ತಿಳಿಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ವಿಡಿಯೋನ ಫುಲ್ ನೋಡಿ, ನಮ್ಮ ಪ್ರೋತ್ಸಾಹಿಸಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ತಾ ಬನ್ನಿ ನಾವು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಮನೇಲಿ ಹೇಳ್ದಂಗೆ ಇವಾಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಹಾಗೆ ನೀವು ನೋಡ್ತಾ ಇರಲ್ವ, ಇದು ಮೆಟ್ರೋ ಸ್ಟೇಷನ್ ಅಂತ ಕೆಳಗಡೆ ಇಳಿದು ಹಿಂಗೆ ಹೊರಗಡೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ 2 ವೀಲರ್ ಪಾರ್ಕಿಂಗು ಇರುತ್ತೆ. ಅಲ್ಲಿಂದ ಸೀದಾ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗೆ ಎಂಟರ್ ಆಗ್ತೀವಿ. ಇದು ನೋಡ್ತಾರೆ, ಇದೆಲ್ಲ ಫುಲ್ ಇವಾಗ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಆ ಕಡೆ ಏನಿದೆ, ಯಶವಂತಪುರದಿಂದ ಬರೋದು ಏನಿದೆ ಅದು ಆ ಕಡೆ. ಇವಾಗ ನಾವು ಈ ಕಡೆ ಇಲ್ಲಿಂದ ನೆಲಮಂಗಲಿಂದ ಬರಬೇಕಾದ್ರೆ ಈ ಕಡೆ ಇದನ್ನೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ನಾನು ಒಳಗಡೆ ಬಂದಾಯಿತು. ಪ್ಲ್ಯಾಟ್ಫಾರ್ಮ್ ನಂಬರ್ 6. ಪ್ಲ್ಯಾಟ್ಫಾರ್ಮ್ 6ರಲ್ಲಿ ನಮ್ಮನ್ನು ಇವತ್ತು ಲೀಡ್ ಮಾಡ್ತಾ ಇರೋದು ವ್ಯಾಪ್ 7 37650 ಈ ಏನು ಇಂಜಿನ್ ಏನಿದೆ ಇವತ್ತು ನಮ್ಮನ್ನು ಲೀಡ್ ಮಾಡ್ತಾಯಿದೆ, ಅಂದರೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದೆ. ಯಶವಂತಪುರ ನಿಲ್ದಾಣದಿಂದ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಇಂಟರ್ಸಿಟಿ ಅಂದರೆ ಒಂದು ಜಿಲ್ಲೆಗಳಿಂದ ಇನ್ನೊಂದು ಜಿಲ್ಲೆಗಳಿಗೆ ಕನೆಕ್ಟ್ ಮಾಡುವಂಥ ಉದ್ದೇಶಕ್ಕೆ ಏನಂತ ಹೇಳ್ತಾರೆ ಅಂದರೆ ಇಂಟರ್ಸಿಟಿ ಅಂತ ಹೇಳ್ತಾರೆ. ಆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇದು 37650 ಕೇರ್ಪುರಮ್ದು, ಕೃಷ್ಣರಾಜಪುರಮ್ದು ಒಂದು ಇದರಲ್ಲಿ ಮೇಂಟೆನೆನ್ಸಲ್ಲಿ ಬರುವಂಥದ್ದು ಒಂದು ಅಲ್ಲಿದ್ದು ವ್ಯಾಪ್ 7 ಇದು ಎಂಜಿನ್ ಗಾಡಿ. ಹಾಗೆ ಮುಂದೆ ನೋಡ್ಕೊಂಬಂದರೆ ತುಂಬ ಚೆನ್ನಾಗಿದೆ. ಯಾಕೆ ಎಲೆಕ್ಟ್ರಿಕಲ್ ಮತ್ತು ಡೀಸೆಲ್ಗೂ ಡಿಫ್ರೆನ್ಸ್ ಏನು ಅಂದರೆ, ಡೀಸೆಲ್ಗಿಂತ ಎಲೆಕ್ಟ್ರಿಕ್ ಗಾಡಿ ತುಂಬ ಫಾಸ್ಟಾಗಿ ಸ್ಪೀಡಾಗಿ ಹೋಗ್ತವೆ. ಆ ಉದ್ದೇಶಕ್ಕೆ ವ್ಯಾಪ್ 7 ಅಂದರೆ ಎಲ್ಲ ಸಿಟಿನ ಇದು ಮಾಡಿದ್ದಾರೆ. ಈಗ ನೋಡಬೇಕು, ಯಶವಂತಪುರ ಶಿವಮೊಗ್ಗ ಇಂಟರ್ಸಿಟಿ ಹೇಳಿದ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತ 16579 ಇದು ಹೋಗ್ಬೇಕಾದ್ರೆ ಯಶವಂತಪುರದಿಂದ 16579 ಆಗುತ್ತೆ. ಬರಬೇಕಾದ್ರೆ 16580 ಶಿವಮೊಗ್ಗದಿಂದ ಬರಬೇಕಾದ್ರೆ. ಇದು ಟ್ರೈನ್ಗಳ ನಂಬರ್ಗಳು, ಅಂದರೆ ಯಾವ ಟ್ರೈನ್ ಹೆಂಗೆ ಹೋಗ್ತಿದೆ ಏನಂತ ಐಡೆಂಟಿಫೈ ಮಾಡೋಕ್ಕೆ ಒಂದೊಂದು ನಂಬರ್ಗಳನ್ನ ಕೊಟ್ಟಿರ್ತಾರೆ. ಆ ನಂಬರ್ ಮುಖಾಂತರ ಇಲ್ಲಿ ಕೆಲಸಗಳು ಮಾಡ್ತವೆ. ಹಾಗೆ ನೀವು ನೋಡ್ತಿರ್ಬೋದು, ನಿಮ್ಗೆ ಗೊತ್ತಾಗಲಿ ಅಂತಲೇ ನಾನು ಇದೊಂದು ಫೋಟೋನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಇದೆಲ್ಲ ನೋಡ್ಕೊಂಬಂದಾದ್ಮೇಲೆ ತಿರ್ಗಿ ನಾವು ಜನರಲ್ ಬಗ್ಗಿಗೆ ಬಂದೆ ಒಳಗೆ. ಏನಪ್ಪ ರವಿ ಇಷ್ಟೊಂದು ಖಾಲಿ ಇದೆ ಅಂತೀರ? ಇಲ್ಲ, ಖಾಲಿ ಅಂತ ಅನ್ಕೋಬೇಡಿ. ನಾನು ಬೆಳಗ್ಗೆ ಬೇಗ ಬಂದೆ. 9:15 ಹೊರಡೋ ಟ್ರೈನನ್ನು 8 ಗಂಟೆಗೆ ಹಾಕಿದ್ರು. ಹಾಗಾಗಿ ಬೇಗ ಬಂದು ಸೀಟ್ ಬೇಗ ಒಂದು ಸಲ ಬಂದು ಕೂತ್ಕೊಂಡು ಸೀಟ್ ಇಟ್ಕೊಂಡೆ. ನೀವೇನಾದ್ರು ಒಂದು ಸ್ವಲ್ಪ ಲೇಟಾಗಿ ಬಂದುಬಿಟ್ರೆ ಏನು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ರಶ್ ಇರುತ್ತೆ. ಹಾಗಾಗಿ ನಾನು ಬೇಗ ಬಂದು ಸೀಟ್ ಇಟ್ಕೊಂಡಿದ್ದೀನಿ. ಟ್ರೈನ್ ಹೊಡೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ರಶ್ಶು ಕೂತ್ಕೊಳ್ಳೋಕ್ಕೂ ಜಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ್ತಾಯಿಲ್ಲ. ಎಲ್ಲಿ ಸಿಗುತ್ತೆ ಅಲ್ಲಿ ಬರ್ತಾರೆ, ಕೂತ್ಕೊತಾರೆ. ನಾನು ಅದಕ್ಕೆ ಹೇಳೋದು, ಇದೆಲ್ಲದಕ್ಕಿಂತ ಕಂಪೇರ್ ನೋಡ್ಕೋಬೇಕಂದ್ರೆ ರಿಸರ್ವೇಷನ್ ಬೆಸ್ಟು ಅಂತ. ಎಲ್ಲ ಮೇಂಟೆನೆನ್ಸನ್ನು ಇದೇ ಡಿಪೋದಲ್ಲೇ ಮಾಡ್ತಾರೆ.
ಪ್ರತಿಯೊಂದು ಏನೇ ಕೆಲಸಗಳಿದ್ದು ಏನಿದ್ರು ಟೆಕ್ನಿಕ್ಸ್ಗಳಿರ್ತಾರೆ ಎಲ್ಲ ಇರ್ತಾರೆ. ಅದಕ್ಕೆ ಇದನ್ನ ಔಟರ್ ಕ್ಯಾಬಿನ್ ಅಂತ ಕರೆಯೋದು. ಔಟರ್ ಕ್ಯಾಬಿನ್ ಅಂದರೆ ಏನು ಈ ಟ್ರೈನಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಏನೇ ಇದ್ದರೂ ಇಲ್ಲಿ ಏನೋ ಅಂದರೆ ಮೇಂಟೆನೆನ್ಸ್ ಆಗಲಿ ಪ್ರತಿಯೊಂದಾಗಲೂ ಇದರಲ್ಲೇ ಮಾಡ್ತಾರೆ. ನೋಡಿ ನಮ್ಮ ಬೆಂಗಳೂರು ಎಷ್ಟು ಬೆಳೆದೋಗ್ಬಿಟ್ಟಿದೆ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್, ಮುಂಚೆ ಏನೂ ಇರಲಿಲ್ಲ. ಕಣ್ಣು ಆಯಿಸ್ದಲ್ಲೆಲ್ಲ ದೊಡ್ಡ ಬಿಲ್ಡಿಂಗ್ಗಳು ಕಾಣಿಸ್ತಾ ಇರ್ತವೆ. ಇಂಥ ಹೆಸರನ್ನ ಬಿಟ್ಟು ಇಂಥ ಗಿಡ ಮರಗಳನ್ನ ಕಡಿದು ನಾವು ಬೆಂಗಳೂರನ್ನು ಫುಲ್ಲು ಕಾಂಕ್ರೀಟ್ ನಾಡು, ಪರಿಸರ ನಾಡು ಹೋಯ್ತು. ಈಗೆಲ್ಲ ಬರೀ ಕಾಂಕ್ರೀಟ್ ನಾಡು ಅಂತೇಳ್ಬಿಟ್ಟು ಕಟ್ತಾಯಿದ್ವಿ. ಅದೇ ಊರಿಂದ ಹೊರಗಡೆ ಹೋಗಿ ನೋಡಿ ಎಷ್ಟು ಸುಂದರವಾದ ವಾತಾವರಣ ಇದೆ, ಎಷ್ಟು ಚೆನ್ನಾಗಿದೆ. ಎರಡು ಕಣ್ಣು ನೋಡೋಕ್ಕೆ ಸಾಲಲ್ಲ. ತುಂಬ ಒಂಥರ ಒಳ್ಳೆ ವೈಬ್ ಕೊಡುತ್ತೆ. ತುಂಬ ಅಂದರೆ ತುಂಬ ಏನೋ ಒಂದು. ಈಗ ನಾನು ಟ್ರೈನ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಟ್ರೈನ್ ಇದು ಬೆಳಗ್ಗೆ 9 ಗಂಟೆ 15 ನಿಮಿಷಕ್ಕೆ ಹೊರಟು ಇದು ಫಸ್ಟು ಆಫೀಸಲ್ಲಿ ಹಾಲ್ಟ್ ಅಂದರೆ ಚಿಕ್ಕಬಾಣಾವರ ಆದಮೇಲೆ ನೆಕ್ಸ್ಟ್ ನಿಮಗೆ ಸಿಗೋದೆ ತುಮಕೂರು ಆದಮೇಲೆ ತಿಪ್ಟೂರು ಆದಮೇಲೆ ಅರಸೀಕೆರೆ ಆದಮೇಲೆ ಕಡೂರು ಆದಮೇಲೆ ಬೀರೂರು ಆದಮೇಲೆ ರೂಟ್ ಡಿವೈಡ್ ಆಗುತ್ತೆ. ಹಿಂಗೆ ಚಿಕ್ಕಜಾಜೂರು ಮೇಲೆ ಹೋದರೆ ಹುಬ್ಳಿಗೆ ಹೋಗ್ತೀವಿ, ಹಿಂಗೆ ಲೆಫ್ಟ್ ತೊಗೊತಾರೆ. ಲೆಫ್ಟಿಂದ ಬೀರೂರು ಆದಮೇಲೆ ನಮಗೆ ಸಿಗೋದೇ ಯಾವುದು ತುರುವೇಕೆರೆ ಆದಮೇಲೆ ಭದ್ರಾವತಿ ಆದಮೇಲೆ ಶಿವಮೊಗ್ಗ ಟೌನ್. ಸ್ವಲ್ಪ ನೆನಪು ಮಾಡ್ಕೊಳಕ್ಕೆ ಟೈಮ್ ತೊಗೊಂತು, ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಓಡಾಡಿ ಸುಸ್ತಾಗಿ ತಲೆನೂ ಓಡ್ತಿಲ್ಲ, ಹಾಗಾಗ್ಬಿಟ್ಟಿದೆ. ಯಾಕಂದರೆ 3 ದಿವಸದಿಂದ ಟ್ರೈನ್ ಜರ್ನಿ ಮಾಡಿ ನಿಮಗೋಸ್ಕರ. ಅಂದರೆ ನಾನು ಪರ್ಸ್ನಲಿ ಕೆಲಸದಲ್ಲಿಯೂ ನಿದ್ದೆ ಇರಲಿಲ್ಲ. ಇದರಲ್ಲಿ ನಾನು ಆ್ಯಕ್ಚುಲಿ ನಿದ್ದೆ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ನನಗೆ ಒಂದು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ತೊಗೊಂಡೆ. ನನಗೆ ಒಂಥರ ಟ್ರೈನ್ ಎಲ್ಲ ಜರ್ನಿಗಿಂತ ಟ್ರೈನ್ ಜರ್ನಿ ನಂಗೆ ತುಂಬ ಇಷ್ಟ. ಯಾಕೆ ಅಂದರೆ ನಮಗೆ ಕಂಫರ್ಟ್ ಇರುತ್ತೆ. ಒಂದು ರಶ್ ಇಲ್ಲ ಅಂತ ಬಿಟ್ಬಿಟ್ರೆ ಅದರಲ್ಲಿ ನಾವು ಸೀಟ್ ರಿಸರ್ವೇಷನ್ ಮಾಡಿಬಿಟ್ರೆ ಹೇಳ್ತೀನಿ ಅದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡೋದ್ರೆ ಒಳ್ಳೆಯದು. ಈ ರೂಟಲ್ಲಿ ಮಾತ್ರ ಶಿವಮೊಗ್ಗ ಟೌನ್ ಹೋಗೋ ರೂಟಲ್ಲಿ ಮಾತ್ರ ತುಂಬ ಅಂದರೆ ತುಂಬ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಹಾಗೆ ಕೆಲವೊಂದು ವಿಡಿಯೋ ಮಾಡಿದೆ. ಹೋಗಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಈಗ ಮುಂದೆ ಬರೋ ಒಂದು ವ್ಯೂವನ್ನು ನೀವು ಎಂಜಾಯ್ ಮಾಡಿ. ಈ ವ್ಯೂ ನೋಡಿಕೊಂಡು ಮ್ಯೂಸಿಕ್ ಕೇಳ್ತಾ ನಾವು ಶಿವಮೊಗ್ಗ ಟೌನ್ ಬಂದಿದ್ದೆ ಗೊತ್ತಾಗ್ತಿಲ್ಲ. ನಾವೀಗ ಆಫೀಸಿಯಲ್ಲಿ ಶಿವಮೊಗ್ಗ ಟೌನ್ನ ಎಂಟ್ರಿ ಆಗಿದ್ವಿ. 2 ಗಂಟೆ 15 ನಿಮಿಷಕ್ಕೆ ನಾವು ಶಿವಮೊಗ್ಗ ಟೌನ್ ಎಂಟ್ರಿ ಆಗಿದ್ವಿ. ನೋಡಿ ನಮ್ಮ ವ್ಯಾಪ್ಸಮ್ಮ ನಮ್ಗೆ ಕರ್ಕೊಂಬಂದು ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡ್ತು. ನೆಕ್ಸ್ಟ್ ನಾವು ಇವಾಗ ಹೊರಡಬೇಕಾಗಿದ್ದು ತಾಳಗುಪ್ಪಕ್ಕೆ. ಅಂದರೆ ನಾವು ಸಾಗರಕ್ಕೆ ಹೋಗ್ಬೇಕಾದ್ರೆ ಹೇಗೆ ಅಂತ ನಾನು ಹೇಳಿದ್ದೆ. ನೆಕ್ಸ್ಟ್ ಇವಾಗ ಇಲ್ಲಿದೆ ನೋಡಿ. ನಾನು ಆ ಕಡೆಯಿಂದ ಪ್ಲ್ಯಾಟ್ಫಾರ್ಮ್ 2ಕ್ಕೆ ಬಂದೆ. ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ನಿಂತಿದೆ ಡೀಸೆಲ್ ಲೋಕೋಮೋಟಿವ್. ಇದು ಆ್ಯಕ್ಚುಲಿ ತಾಳಗುಪ್ಪ ಮತ್ತು ಶಿವಮೊಗ್ಗ ಟೌನ್ ತಾಳಗುಪ್ಪ ಪ್ಯಾಸೆಂಜರ್ ಟ್ರೈನ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ನೋಡಿ ಅದಕ್ಕೆ ಸ್ಯಾಂಡ್ ಅಂದರೆ ಮರಳನ್ನು ಹಾಕ್ತಾರೆ. ಬ್ರೇಕ್ ಹಾಕಿದಾಗ ನಿಂತ್ಕೊಳ್ಳಿ ಅನ್ನೋಕ್ಕೆ ಅದನ್ನು ಫಿಲ್ ಮಾಡ್ತಾಯಿದ್ದಾರೆ. ನನಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಇದು 2 ಗಂಟೆಗೆ ಬಂದು ನಿಂತ್ಕೊಳುತ್ತೆ. 2 ಗಂಟೆ ಬಂದು ನಿಂತ್ಕೊಳುತ್ತೆ. 2:25ಕ್ಕೆ ಇಲ್ಲಿಂದ ಹೊರಡುತ್ತೆ. ಟೈಮ್ ಆಗಿತ್ತು, ಅದಕ್ಕೆ ನಾನು ಓಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ದೆ ಫೈನಲಿ 2ನೇ ಟ್ರೈನು ಸಿಕ್ಕಾಯಿತು ಶಿವಮೊಗ್ಗ ಟು ತಾಳಗುಪ್ಪ. ಬನ್ನಿ ಇವಾಗ ಜರ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್.
ತಾಳಗುಪ್ಪದಿಂದ ಬರುವಂಥ ತಾಳಗುಪ್ಪ ಶಿವಮೊಗ್ಗ ಟೌನ್ ಪ್ಯಾಸೆಂಜರ್ ಟ್ರೈನ್ನ ಇವಾಗ ನಾವು ಆನಂದಪುರಮಲ್ಲಿ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ಇದು ಕ್ರಾಸಿಂಗ್ ಮಾಡಿ ಮುಂದೆ ಹೋಗ್ತಾಯಿದೆ. ಅದು ನಮಗೋಸ್ಕರ ಬರುತ್ತೆ, ಯಾಕೆಂದರೆ ಇದು ಒಂದೇ ಪ್ಲ್ಯಾಟ್ಫಾರ್ಮ್ ಇರೋದ್ರೆ ಟ್ರ್ಯಾಕ್ ಒಂದೇ ಇರೋದು. ಆ ಉದ್ದೇಶಕ್ಕೆ ನಾವು ಬರೋವರೆಗೆ ನಿಲ್ಲಿಸಿದ್ರು. ನಾವು ಬಂದಾದಮೇಲೆ ಇದನ್ನು ಹೊರಡುತ್ತಾ ಇದೆ, ನಾವು ಹೊರಡ್ತಾ ಇದ್ದೀವಿ ಆನ್ ದ ವೇ. ತುಂಬ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಮಾತ್ರ. ಸಾಯಂಕಾಲ ಕರೆಕ್ಟಾಗಿ 4 ಗಂಟೆಗೆ ನಾವು ಸಾಗರ ಇಳಿತೀವಿ. ಸಾಗರದಿಂದ ಸ್ವಲ್ಪ ಹೊರಗಡೆ ಮೇಲೆ ಸರ್ಕಲ್ ಇದೆ. ಸರ್ಕಲ್ ನಿಮ್ಗೆ ಬಸ್ಗಳು ಸಿಗ್ತವೆ ಲಾಂಚ್ಗೆ ಹೋಗೋಕ್ಕೆ. ಬೇಗ ಹೊರಡಬೇಕು, ಲೇಟ್ ಆಗಿಬಿಟ್ಟೆ ಕರೆಕ್ಟಾಗಿ 6:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ನೀವು ಸಾಗರ ಇಳ್ಕೊಂಡು ಅದು ರೈಲ್ವೆ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ವಾಕ್ಯಬಲ್ಲ 500 ಮೀಟರ್ ಅಷ್ಟೇ ಹೋಗಿ ನೀವು ಬಸ್ಸು ಇಲ್ಲಾಂದರೆ ಪ್ರೈವೇಟ್ ಬಸ್ಗಳು ಇರ್ತವೆ, ಇಲ್ಲ KSRTC ಬಸ್ ಇರ್ತವೆ, ಹತ್ಕೊಂಡು ಹೋಗ್ಬೋದು. ತುಂಬ ಜರ್ನಿ ಮಾತ್ರ ತುಂಬ ಚೆನ್ನಾಗಿದೆ. ಫೈನಲಿ ಇವಾಗ ನಾವು ಸಾಗರನ ರೀಚ್ ಆದ್ವಿ, ನೋಡ್ತಾ ಇದ್ದೀನಿ. ಫೈನಲಿ ಸಾಗರ ರೀಚ್ ಆಯಿತು. ಸೊ ಈಗ ನಮ್ಮ ಪಯಣ ಶ್ರೀ ಕ್ಷೇತ್ರ ಸಿಗಂದೂರು ಕಡೆಗೆ ಬೈ ಲಾಂಚ್ಗೆ ಹೋಗ್ಬೇಕಂದ್ರೆ KSRTC ಬಸ್ ಇರ್ತವೆ, ಇಲ್ಲ ಪ್ರೈವೇಟ್ ಬಸ್ ಇರ್ತವೆ. ನಾನು ಅದರದ್ದೆಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ನಿಮ್ಮನ್ನು ಲಾಂಚಲ್ಲಿ ಸಿಗ್ತೀನಿ. ಆದರೆ ಈ ವಿಡಿಯೋದಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ವ್ಯೂಸ್ ಕೊಡಿ. ಎಷ್ಟು ಜನ ಸ್ಕಿಪ್ ಮಾಡದೆ ನೋಡ್ತಿರೋ ಅಷ್ಟು ಇನ್ಫಾರ್ಮೇಷನ್ಗಳೆಲ್ಲ ನಿಮಗೆ ಸಿಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಬದಲಾವಣೆ ಮಾಡ್ಕೊಂಡು ಇನ್ನೂ ತುಂಬ ಚೆನ್ನಾಗಿ ನಿಮಗೆ ನನ್ನ ಕಡೆಯಿಂದ ಏನು ಬೇಕೋ ಆ ರೀತಿದು ಎಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀನಿ. ಎಲ್ಲರಿಗೂ ಈ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಹೀಗೆ ಇನ್ನೂ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇಲ್ಲಿಂದ ನಂದು 40 ಕಿಲೋಮೀಟ್ರ್ ಆಗುತ್ತೆ ಸಿಗಂದೂರು ಅಂದರೆ ಲಾಂಚು. ಅದಕ್ಕೆ ಸಿರಿಬಾಗಿಲು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಕಂಟಿನ್ಯೂ ಮಾಡಲ್ಲ, ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಮುಂದೆ ಇನ್ನೊಂದು ಪಾರ್ಟ್ 2 ಥರ ಅಂದ್ಕೊಳ್ಳಿ. ಅದರಲ್ಲಿ ನಾನು ಸಿಗಂದೂರು ದೇವಸ್ಥಾನದಲ್ಲಿ ಅಂದರೆ ಲಾಂಚ್ ಬೇಕಾದರೆ ಹೆಂಗೆ ಹೋಗಬೇಕು, ಇನ್ನೊಂದು ಲಾಂಚಲ್ಲಿ ಬಂದಾಗುತ್ತಾ, ಅಂದರೆ ಅಲ್ಲಿ ಸೇತುವೆ ಕಟ್ತಾಯಿದ್ದಾರೆ, ಆ ಸೇತುವೆ ಸ್ಟಾರ್ಟ್ ಆದರೆ ಬಂದಾಗುತ್ತಾ ಆಗಲ್ವಾ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.